ನಮಸ್ಕಾರ ಪ್ರೀತಿಯ ದರ್ಶಕ ಮಿತ್ರರೇ, ಸ್ವಾಗತ ನಿಮ್ಮ ಆಸ್ಟ್ರೋ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಏಪ್ರಿಲ್ 21 ರಿಂದ 27 ರವರೆಗೆ ಎಲ್ಲ 12 ರಾಶಿಗಳ ವಾರ ಭವಿಷ್ಯವನ್ನು. ಯಾವ ರಾಶಿಗೆ ಯಾವ ದೈವಿಕ ಅನುಗ್ರಹ ಸಿಗಲಿದೆ, ಯಾವ ರಾಶಿಯವರಿಗೆ ಎಚ್ಚರಿಕೆ ಅಗತ್ಯವಿದೆ, ಯಾವ ದೇವರನ್ನು ಪ್ರಾರ್ಥಿಸಬೇಕು, ಎಲ್ಲವನ್ನೂ ವಿವರವಾಗಿ ತಿಳಿಯೋಣ. ಪ್ರತಿ ರಾಶಿಗೆ ಉಚಿತ ಮಾರ್ಗದರ್ಶನವೂ ಇದೆ. ಅಂತಿಮವರೆಗೆ ನೋಡಿ, ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಮುಂದೆ ಬನ್ನಿ. ಮೇಷರಾಶಿ. ಈ ವಾರ ಮೇಷರಾಶಿಗೆ ಸೂರ್ಯನು ಬಂದು ತನ್ನ ದಿವ್ಯ ಬೆಳಕು ಹರಡುತ್ತಿದ್ದಾನೆ. ನೀವು ದಿಕ್ಕುತೋಚದ ಕ್ಷಣದಲ್ಲಿ ಸಹ ಆತನು ನಿಮ್ಮ ಹತ್ತಿರವಿದ್ದಾನೆ ಎಂಬ ಭರವಸೆಯು ಈ ವಾರದ ಸ್ಫೂರ್ತಿ. ನಿಮ್ಮ ಜೀವನದ ಬೆಳವಣಿಗೆಗೆ ಆತನ ಪವಿತ್ರ ಬೆಳಕು ಅತಿ ಅವಶ್ಯಕ. ಕುಲದೇವರ ಪ್ರಾರ್ಥನೆ ಇತ್ತೀಚೆಗೆ ಮರೆಯಾಗಿದೆಯಾ? ಈ ವಾರ ಅದನ್ನು ಪುನಃ ಆರಂಭಿಸಿ. ಕಾಲಭೈರವನನ್ನು ಆರಾಧಿಸಿ, ಅಷ್ಟೋತ್ತರ ಪಠಿಸಿ, ಬಗೆ ಬಗೆಯ ಫಲಗಳನ್ನು ನೈವೇದ್ಯವಿಟ್ಟು ಆರತಿ ಮಾಡಿ ನಂತರ ಫಲ ದಾನ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕಲಹ, ಜಗಳ ಅಥವಾ ಮನಸ್ಥಿತಿ ಕಳೆಯುವ ಸಂದರ್ಭಗಳು ನಿವಾರಣೆಯಾಗುತ್ತವೆ. ಮನಸ್ಸಿನಲ್ಲಿ ಧೈರ್ಯ ತುಂಬಿ ಬರುತ್ತದೆ. ಕೆಲಸಗಳಲ್ಲಿ ಶಕ್ತಿ ಕಾಣುತ್ತೀರಿ. ವೃಷಭ ರಾಶಿ. ವೃಷಭ ರಾಶಿಯವರೇ, ಈ ವಾರ ನಿಮ್ಮ ಅಂತರಾತ್ಮ ಶುದ್ಧವಾಗಿದ್ದರೆ ದೇವರು ನಿಮ್ಮ ಕೈ ಹಿಡಿದೇ ಸಾಗಿಸುತ್ತಾನೆ. ಸುಖ, ನೆಮ್ಮದಿ, ಉನ್ನತಿ ಈ ಎಲ್ಲವೂ ಶಕ್ತಿಯಾದ ದೈವ ಅನುಗ್ರಹದಿಂದ ಸಾಧ್ಯ. ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಇದ್ದು ಈ ವಾರದಲ್ಲಿ ಎಲ್ಲ ಪ್ರಯತ್ನಗಳಿಗೂ ಶಕ್ತಿದಾಯಕ ಫಲ ನೀಡುತ್ತಾನೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥಿಸಿ. ಆತನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರಭಾವ. ಮನಸ್ಸಿನಲ್ಲಿ ಉದ್ವೇಗ, ಚಂಚಲತೆ ಇದ್ದರೆ ಅದು ನಿಮ್ಮ ಚಕ್ರವ್ಯೂಹವನ್ನು ಕೆಡಿಸಬಹುದು. ಅದು ದೂರವಾಗಿಸಲು ಅನಂತ ಲಕ್ಷ್ಮಿಯನ್ನು ಪೂಜಿಸಿ. ಆರ್ಥಿಕವಾಗಿ ಲಾಭದ ಸೂಚನೆಗಳಿವೆ. ಹೊಸ ಯೋಜನೆ ಆರಂಭಿಸಲು ಉತ್ತಮ ಕಾಲ. ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರ ದ್ವಾದಶದಲ್ಲಿ ಗುರು, ಏಕಾದಶದಲ್ಲಿ ರವಿ ಇರುವುದರಿಂದ ಕಾರ್ಯಗಳಲ್ಲಿ ಜಯ ನಿಮ್ಮೊಂದಿಗಿರುತ್ತದೆ. ಆರೋಗ್ಯದ ಕಡೆ ಹೆಚ್ಚು ಎಚ್ಚರಿಕೆ ಬೇಕು. ಖಿನ್ನತೆ ಅಥವಾ ದೇಹದಲ್ಲಿ ಬಡಿತ ಇಲ್ಲದಿದ್ದರೂ ಸಹ ಧನ್ವಂತರಿಯ ಆರಾಧನೆಯು ನಿಮ್ಮ ಆರೋಗ್ಯದ ಸಮತೋಲನವನ್ನು ಕಾಪಾಡುತ್ತದೆ. ದೈನಂದಿನ ಕೆಲಸಗಳಲ್ಲಿ ಗಮನ ಇರಲಿ. ಸಮಯ ಸರಿಯಾಗಿ ಉಪಯೋಗಿಸಿಕೊಂಡರೆ ಯಶಸ್ಸು ಖಚಿತ. ವಿಷ್ಣುವಿನ ಅಷ್ಟೋತ್ತರ ಪಾರಾಯಣ ಈ ವಾರ ಬಹುಪಯೋಗಿ. ಮನೆಯ ವಾತಾವರಣದಲ್ಲಿ ಶಾಂತಿ ಇರುತ್ತದೆ. ಕಟಕ ರಾಶಿ. ಈ ವಾರ ಶನಿ 9ರಲ್ಲಿ, ಗುರು 11ರಲ್ಲಿ ಇದ್ದು ನಿಮ್ಮ ಜೀವನದಲ್ಲಿ ಗುರುಬಲದ ಶಕ್ತಿ ತುಂಬಿ ಹರಿಯುತ್ತಿದೆ. ಸಕಲ ಗ್ರಹ ಬಲ ನೀನೇ ಎನ್ನುವ ನಂಬಿಕೆಯಿಂದ ದೇವರನ್ನು ಸ್ಮರಿಸಿ. ನಿಮ್ಮ ಆತ್ಮಸಿಂಹಾಸನದಲ್ಲಿ ದೇವರೇ ಕುಳಿತಿರುವ ಭಾವದಿಂದ ಪ್ರಾರ್ಥಿಸಿ. ಸಾಂಬ ಸದಾಶಿವನ ಪೂಜೆ ಮಾಡಿರಿ. ನಿತ್ಯ ಪ್ರಾರ್ಥನೆ ನಿಮ್ಮ ಜೀವನವನ್ನು ಶುದ್ಧಗೊಳಿಸುತ್ತದೆ. ತ್ರಿಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಮನಸ್ಸು ಸ್ಥಿರವಾಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿಯು ಕಾಣಬಹುದು. ಸ್ನೇಹಿತರು ಸಹಕಾರ ನೀಡುತ್ತಾರೆ. ಸಿಂಹ ರಾಶಿ. ಸಿಂಹ ರಾಶಿಗೆ ಬುದ್ಧಿಬಲದ ಶಕ್ತಿಯು ಈ ವಾರ ತುಂಬಾ ಮುಖ್ಯ. ಮೇ 13 ರಿಂದ ಗುರುಬಲ ಬರುವ ಸೂಚನೆಯು ಈಗಿನಿಂದಲೇ ಪ್ರಾರಂಭವಾಗಿದೆ. ಸೂರ್ಯನು ಈ ರಾಶಿಯ ಅಧಿಪತಿ. ಆದ್ದರಿಂದ ಧೈರ್ಯ, ವಿಜ್ಞಾಪನೆ, ದೃಢತೆ ನಿಮ್ಮ ಸಹಜ ಗುಣಗಳು. ಪ್ರತಿಯೊಂದು ಕಾರ್ಯಕ್ಕೂ ಸೂರ್ಯ ಪ್ರಾರ್ಥನೆ ಸಹಕಾರಿಯಾಗುತ್ತದೆ. ಸುಬ್ರಹ್ಮಣ್ಯನ ಪೂಜೆ ಮಾಡಿರಿ. ಇದು ನಿಮ್ಮ ವಾಕ್ ಶಕ್ತಿಗೆ ಉತ್ಸಾಹವನ್ನು ನೀಡುತ್ತದೆ. ಹೊಸ ಕರ್ತವ್ಯಗಳಲ್ಲಿ ಯಶಸ್ಸು ಖಚಿತ. ಕೆಲಸಗಳಲ್ಲಿ ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳಬಹುದು. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಶನಿ ಇರುವುದರಿಂದ ಈವರೆಗೂ ಇತ್ತು ಎನ್ನುವ ಸುಖಮಯ ಸ್ಥಿತಿ ಈಗ ಸ್ವಲ್ಪ ಆಪತ್ತಿನ ಕಾಲವಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಈ ಸಮಯದಲ್ಲಿ ಪ್ರಾರ್ಥನೆಯೇ ಶ್ರೇಷ್ಠ ಉಪಾಯ. ಕೆಟ್ಟ ಮಾರ್ಗವನ್ನು ತಪ್ಪಿಸಿ ಗುರುಬಲದ ಶಕ್ತಿಯನ್ನು ಪಡೆದುಕೊಳ್ಳಿ. ಮೇ 13 ರವರೆಗೆ ಗುರುವಿನ ಕರುಣೆ ನಿಮಗೆ ಇದೆ. ಈ ಕಾಲವು ಮೌನ, ಆತ್ಮಪರಿಶೀಲನೆಗೆ ಸೂಕ್ತ. ಕುಟುಂಬದಲ್ಲಿ ಒತ್ತಡದ ಪರಿಸ್ಥಿತಿಗಳಿಂದ ದೂರವಿರಿ. ತುಲಾ ರಾಶಿ. ತುಲಾ ರಾಶಿಗೆ ಅತ್ಯುತ್ತಮ ಕಾಲ ಸಂದರ್ಭ. ಯಾವ ಬಾಗಿಲು ತಟ್ಟಿದರೂ ದೈವವಿದೆ. ಮುಟ್ಟಿದ್ದೆಲ್ಲ ಚಿನ್ನವೇ ಅನ್ನೋಂತಹ ಸಮಯ. ನೀವು ಎಂಥ ಆಶಯ ಹೊಂದಿದ್ದರೂ ಭಗವಂತ ಅದನ್ನು ಈಡೇರಿಸುತ್ತಾನೆ. ಚಂಡಿಕೆಯನ್ನು ದುರ್ಗಾ ರೂಪದಲ್ಲಿ ಪೂಜಿಸಿ. ದುಷ್ಟ ಶಕ್ತಿಗಳ ನಿವಾರಣೆಗೆ ಅವಳ ಆಶೀರ್ವಾದ ಬಹುಪಯೋಗಿ. ಉದ್ಯೋಗದಲ್ಲಿ ಉನ್ನತಿ, ವ್ಯಾಪಾರದಲ್ಲಿ ಲಾಭ. ಈ ವಾರ ಮಂಗಳ ಕಾರ್ಯಗಳು ನಡೆಯಬಹುದಾದ ಸಮಯ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಶನಿ, ಸಪ್ತಮದಲ್ಲಿ ಗುರು ಇದ್ದರೂ ಅದು ಪರಿಪೂರ್ಣ ಗುರುಬಲವಲ್ಲ. ಆದ್ದರಿಂದ ರಾಶ್ಯಾಧಿಪತಿ ಅಂಗಾರಕನ ಪ್ರಾರ್ಥನೆ ಅವಶ್ಯ. ಸುಬ್ರಹ್ಮಣ್ಯನ ಪೂಜೆ ನಿಮ್ಮ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿಗೆ ಜೀವ ನೀಡುತ್ತದೆ. ನಾಗದೇವರನ್ನು ಪೂಜಿಸಿ.
ನಿಮ್ಮ ಮಾರ್ಗದಲ್ಲಿ ಇರುವ ಗೊಂದಲ ನಿವಾರಣೆಯಾಗುತ್ತದೆ. ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಶಾಂತವಾಗಿ ಮುಂದುವರಿಯಿರಿ. ಧನುಸ್ಸು ರಾಶಿ. ಗುರು ಮಿಥುನದಲ್ಲಿ ಪ್ರವೇಶಿಸುವವರೆಗೆ ತಾಳ್ಮೆ ಮುಖ್ಯ. ಈ ವಾರ ನಿಮಗೆ ಆತುರದಿಂದ ನಿರ್ಧಾರ ತಗೊಳ್ಳುವ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ, ಆದರೆ ಅದು ತಪ್ಪಾಗಬಹುದು. ತಾಳ್ಮೆಯೇ ಮಹಾಶಕ್ತಿ. ವಿದ್ಯಾದಾನ, ಅನ್ನದಾನ, ಈ ಎರಡೂ ದಾನಗಳ ಮಹತ್ವ ಈ ವಾರ ಹೆಚ್ಚಾಗಿದೆ. ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ರಾಮನ ಪಾದ ಗುರುತು ಕಾಡಿನಲ್ಲಿ ಕೂಡ ಸಿಕ್ಕಿಲ್ಲ ಎಂಬ ತಾತ್ಪರ್ಯ ನೆನಪಿಡಿ. ನೀವು ಕೂಡ ಹಡಗಿನತ್ತ ಸಾಗಬೇಕಾದ ದಾರಿ ನಿಧಾನವಾಗಿರಲಿ. ಮಕರ ರಾಶಿ. ಸಂತೋಷ, ತೃಪ್ತಿ, ಶಾಂತಿ, ಈ ಮೂರು ಈ ವಾರ ಮಕರ ರಾಶಿಗೆ ಹತ್ತಿರವಾಗಿವೆ. ಪಂಚಮದಲ್ಲಿ ಗುರು ಇದ್ದು ನಿಮ್ಮ ಜೀವನವನ್ನು ಸ್ಥಿರತೆ ಮತ್ತು ಶ್ರೇಷ್ಠತೆಯತ್ತ ಕೊಂಡೊಯ್ಯುವ ಶಕ್ತಿ ಇದೆ. ಗುರುವಿನ ಅಷ್ಟೋತ್ತರ ಪಠಿಸಿ. ನಿಮ್ಮ ಮಾತುಗಳು, ನಿಮ್ಮ ಕಾರ್ಯಗಳು ಎಲ್ಲವೂ ಗುರು ವಚನ ಮೀರಿ ಹೋಗಬಾರದು. ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಮನೆಗೆ ಶಾಂತಿ ತರಬಹುದು. ಕುಂಭ ರಾಶಿ. ಈ ವಾರ ಕುಂಭರಾಶಿಗೆ ಮನೆಮಠದಲ್ಲಿ ಉದ್ವೇಗ, ಜಗಳಗಳ ಸಾಧ್ಯತೆಗಳಿವೆ. ಶನಿ 2ರಲ್ಲಿ ಇದ್ದು ಗುರು ಮನೆಯಲ್ಲಿ ಇರುವುದರಿಂದ ಯೋಚನೆಯಿಲ್ಲದ ನಿರ್ಧಾರಗಳ ಹಾನಿ ಆಗಬಹುದು. ಮೌನವನ್ನು ಆಶ್ರಯಿಸಿ. ಶಿವನನ್ನು ಪೂಜಿಸಿ. ಶನಿಯ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸಂಸಾರದಲ್ಲಿ ಸುಖಶಾಂತಿಗಾಗಿ ಸಹನೆ ಅಗತ್ಯ. ಮೀನ ರಾಶಿ. ಶನಿ ಮತ್ತು ರಾಹು ಒಂದೇ ರಾಶಿಯಲ್ಲಿ ಇರುವ ಕಾರಣದಿಂದ ಮೀನರಾಶಿಯವರಿಗೆ ಈ ವಾರ ಗೊಂದಲ, ಭೀತಿ, ಜಿಗುಪ್ಪಿನ ಸಮಯ. ಮನಸ್ಸು ದಾರಿ ತಪ್ಪಬಹುದು. ಆದರೆ ನೀವು ಗುರುವನ್ನು ನಂಬಿದರೆ, ನಾರಾಯಣನನ್ನು ಪೂಜಿಸಿದರೆ ರಕ್ಷಣೆ ಖಚಿತ. ನಾರಾಯಣಾಯ ನಮಃ ಎಂಬ ಮಂತ್ರ ನಿಮ್ಮ ಜೀವನದ ದಾರಿ ಸರಿ ಮಾಡುತ್ತದೆ. ಭಕ್ತಿಯಿಂದ ಹರಿಯನ್ನು ಧ್ಯಾನಿಸಿ. ಇದು ನಿಮಗಾಗಿ ಅಂಕಿಅಂಶಗಳ ಪ್ರಕಾರದ ವಾರ ಭವಿಷ್ಯ ಏಪ್ರಿಲ್ 21ರಿಂದ 27. ಯಾವ ರಾಶಿಯವರಿಗೂ ಈ ವಾರ ದೈವ ಸಹಾಯ ಮತ್ತು ಪ್ರಾರ್ಥನೆಯ ಶಕ್ತಿ ಅಗತ್ಯ. ಯಾವ ದೇವರನ್ನು ಪ್ರಾರ್ಥಿಸಬೇಕು ಎಂಬ ಮಾರ್ಗದರ್ಶನವೂ ಇಲ್ಲಿದೆ. ನಿಮ್ಮ ರಾಶಿಯ ಭಾಗ್ಯ ಹೇಗಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆಯಿತಾ? ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಆಸ್ಟ್ರೋ ಸಮುಖ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.